ಮಹಾಲಕ್ಷ್ಮಿ ಅಂತ ಹೆಣ್ಮಗಳಿಗೆ ಜನ್ಮ ಕೊಡ್ತೀರಿ, ಒಳ್ಳೆ ಸಂಸ್ಕಾರ ಕೊಡ್ತೀರಿ, ಒಳ್ಳೆ ಓದು ಕೊಡ್ತೀರಿ, ಚೆನ್ನಾಗಿ ಬೆಳೆಸ್ತೀರಿ. ಆ ಮಗುನು ಓದಿ ದೊಡ್ಡದಾಗಿ ಒಂದು ಒಳ್ಳೆ ಕೆಲಸಕ್ಕೂ ಸೇರ್ಕೊಳ್ಳುತ್ತೆ, ಯುಕ್ತ ವಯಸ್ಸು ಬರುತ್ತೆ, ಮಗಳಿಗೆ ಮದುವೆ ಮಾಡ್ತೀರಿ. ಅಷ್ಟೇ, ಅಷ್ಟಕ್ಕಿರಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಹೆಣ್ಣು ಕೊಟ್ಟ ಮೇಲೆ ಮದುವೆ ಮಾಡಿ ಗಂಡನ ಮನೆಗೆ ಹೋಗಿ ಗಂಡನ ಮನೆ ದೀಪ ಬೆಳಗಮ್ಮ, ಗಂಡನ ಜೊತೆ ಅವ್ರ ಮನೆಯವ್ರ ಜೊತೆ ಹೊಂದ್ಕೊಂಡಿರಮ್ಮ ಅಂತ ನೀವು ಪ್ರಾರ್ಥನೆ ಮಾಡಬೇಕೆ ಹೊರತು 3 ದಿವಸಕ್ಕೂ ನಿಮ್ಮ ಮಗಳನ್ನ ತವ್ರ ಮನೆಗೆ ಕಳ್ಸ್ಕೊಳ್ಳೋದು, ಬೆಳಗ್ಗೆ ದಿನ ಮಗಳಿಗೆ ಫೋನ್ ಮಾಡೋದು, ನಮ್ಮಲ್ಲಿ ಆ ಶಾಸ್ತ್ರ ಎಲ್ಲ ಮಾಡಬೇಡ, ನೀನು ಹಂಗೆ ಕೇಳಬೇಡ, ನೀನು ಹಿಂಗೆ ಕೇಳಬೇಡ ಅಂತ ಇಲ್ಲಿಂದನೇ ನೀವು ನಿಮ್ಮ ಬೀಗ್ರನ್ನ ಕಂಟ್ರೋಲ್ ತಗೊಳ್ಳೋದಾದ್ರೆ, 3 ದಿನಕ್ಕೂ ನಿನ್ನ ಮಗಳನ್ನ ತವ್ರ ಮನೆಗೆ ಕರ್ಸ್ಕೊಂಡು ಕೂರ್ಸ್ಕೊಳ್ಳೋದಾದ್ರೆ, ತವ್ರ ಮನೇಲಿ ಕೂತ್ಕೊಂಡು ಆ ಮಗಳು ತನ್ನ ಗಂಡನ ಕಂಟ್ರೋಲ್ ಮಾಡೋದಾದ್ರೆ, ಈ ಸುಖಕ್ಕೆ ನಿನ್ನ ಮಗಳಿಗೆ ಮದುವೆ ಯಾಕೆ ಮಾಡ್ತೀಯ? ನೀನು ಮನೇಲೆ ಇಟ್ಕೋಬೋದಲ್ಲ. ಮಗಳ ಮೂಲಕ ನೀನು ನಿನ್ನ ಬೀಗರ ಮನೆಯವ್ರ ಕಂಟ್ರೋಲ್ ಮಾಡಕ್ ಹೋದ್ರೆ ನಿಮ್ಮ ಮನೇನೂ ಹಾಳಾಗೋಗುತ್ತೆ, ಬೀಗರ ಮನೇನೂ ಹಾಳಾಗೋಗುತ್ತೆ. ಆ ಗಂಡ ಇನ್ನೊಬ್ಳನ್ನ ಮದುವೆ ಮಾಡ್ಕೊಳಕ್ ಓಡಾಡಕ್ ಶುರು ಮಾಡ್ಬಿಡ್ತಾನೆ. ಮಗಳ ಸಂಸಾರ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊಂಡ್ಬಿಡ್ತೀರ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಮಗಳನ್ನ ಮದುವೆ ಮಾಡಿಕೊಟ್ಟುವ ಅವಳಲ್ಲಿ ಚೆನ್ನಾಗಿ ಬದುಕ್ತಾಳ ಅಂತ ದೂರದಿಂದ ನೋಡಿ ಸುಖ ಪಡ್ಬೇಕೆ ಹೊರತು ಮಗಳ ಸಂಸಾರದಲ್ಲಿ ಕೈ ಹಾಕಕ್ ಹೋಗ್ಬಾರ್ದು. ಹಳೆಯ ಮಗಳ ಮಧ್ಯ ನಿಮ್ ತಲೆ ತೂರ್ಸಕ್ ಹೋಗ್ಬಾರ್ದು. ಅವ್ರನ್ನ ಅವ್ರ ಪಾಡಕ್ ಸ್ವತಂತ್ರವಾಗಿ ಇರಕ್ ಬಿಡಬೇಕು. ನಿಮ್ಮ ಮಗಳು ಹೋಗಿ ತಾನು ಬೆಳಗ್ಗೆ ದೊಡ್ಡವಳಾಗಿ ಅವಳ ಮಕ್ಳು ಮರಿ ಹೆತ್ತು ಉದ್ಧಾರ ಮಾಡ್ಬೇಕಾರದು ಅವಳ ಗಂಡನ ಮನೇನ, ನಿಮ್ಮ ಮನೇನಲ್ಲ. ಅದಕ್ಕೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದು. ಒಂದ್ಸಲಿ ಮದುವೆ ಮಾಡ್ಕೊಟ್ವಾ, ಮಗಳು ಚೆನ್ನಾಗಿರ್ಲಿ ಗಂಡನ ಮನೇಲಿ ಪ್ರಾರ್ಥನೆ ಮಾಡ್ಬೇಕು ಹೊರತು ಮಗಳು ಅಳಿಯ ಬಂದು ನಮ್ ತೋ ಸೇರ್ಕೊಳ್ಳಿ ನಾವ್ ಹೇಳ್ದಂಗೆ ಕೇಳಲಿ ಅನ್ನೋದಕ್ಕಾದ್ರೆ ನೀನು ಮಗಳನ್ನ ಯಾಕೆ ತುಡ್ ಮಗಳು ಮದುವೆ ಮಾಡ್ಕೊಟ್ಟೆ ನೀನು ಅಲ್ವಾ? ಯೋಚನೆ ಮಾಡಿ. ಮಗಳು ಅಳಿಯನ ಸಂಸಾರಕ್ಕೆ ಯಾವತ್ತೂ ತಲೆ ಹಾಕೋಬಿಡಿ. ಅವ್ರನ್ನ ಅವ್ರ ಪಾಡ್ಗಿರಕ್ ಬಿಡಿ, ಗಂಡನ ಮನೇಲಿ ಚೆನ್ನಾಗಿರಕ್ ಬಿಡಿ. ಅವ್ರು ಅಲ್ಲಿ ಚೆನ್ನಾಗಿದ್ರೆ ಇಲ್ಲಿ ನೀವು ಚೆನ್ನಾಗಿರ್ತೀರಾ. ಕಲ್ತ್ಕೊಳ್ಳಿ.